ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಎಚ್ಚೆತ್ಕೋಬೇಕು. ಇದು ಫಸ್ಟ್ ಟೈಮ್ ಆಯಿತು, ನೆಕ್ಸ್ಟ್ ಟೈಮ್ ಇದಕ್ಕೆ ಆಗಬಾರ್ದು ಸರ್. ತಪ್ಪು ಅವ್ರದ್ದು ಇವ್ರದ್ದು ಅಂತ ಅನ್ನೋದಕ್ಕಿಂತ ಜನಗಳು ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು. ಜನಗಳ್ದು ಇರುತ್ತೆ. ಈಗ ಜನಗಳು ಹಿಂಗಾಗುತ್ತೆ ಅಂತ ಗೊತ್ತಾದಮೇಲೆ ಅವ್ರು ಪೊಲೀಸ್ನವರು ಎಚ್ಚೆತ್ಕೋಬೇಕಾಗಿತ್ತು. ವಿರಾಟ್ ಕೊಹ್ಲಿ ಯಾರ್ದಾಗಲಿ, ಪೊಲೀಸ್ನವ್ರದಾಗಲಿ, ಸರ್ಕಾರದಾಗಲಿ ಯಾರ್ದೋ ಒಂದು ಬ್ಲೇಮ್ ಮಾಡೋಂಥ ಸ್ಥಿತಿ ಅಲ್ಲ ಇದು. ಯಾಕಂದರೆ ಆಕಸ್ಮಿಕ ಇದು, ಯಾರಿಗೂ ಬೇಕಾಗಿ ಯಾರಿಗೂ ಮಾಡ್ಕೊಂಡಿಲ್ಲಲ್ಲ ಇದು, ಯಾವ್ದು ಪ್ರೀ ಪ್ಲಾನ್ ಮಾಡಿ ಆಗಿರೋದಲ್ಲ ಇದು. ಹಾಗಾಗಿ ಆಕಸ್ಮಿಕ ಆಗಿರೋದ್ರಿಂದ ಯಾವುದು ತಲೆದಂಡ ತೊಡೋಂಥದ್ದು ಏನೂ ಇಲ್ಲ ಅಂತ ಅನ್ಸುತ್ತೆ. ಮನೆಯವರಿಗೆ ಇಲ್ಲ, ಅವ್ರಿಗೆ ಸಾಂತ್ವನ ಸಮಾಧಾನ ಎಷ್ಟು ಹೇಳಿದ್ರು ಕಷ್ಟನೇ. ಕಳ್ಕೊಂಡವ್ರಿಗೆ ಗೊತ್ತು ಅವ್ರು ನೋವೇ ಅಂತ, ಅವ್ರಿಗೇನು ಸಮಾಧಾನ ಹೇಳೋಕ್ಕಾಗಲ್ಲ. ಸರ್ ತಪ್ಪು ಅವ್ರದ್ದು ಇವ್ರದ್ದು ಅಂತ ಅನ್ನೋದಕ್ಕಿಂತ ಜನಗಳು ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು. ಜನಗಳ್ದು ಇರುತ್ತೆ. ಈಗ ಜನಗಳು ಹಿಂಗಾಗುತ್ತೆ ಅಂತ ಗೊತ್ತಾದಮೇಲೆ ಅವ್ರು ಪೊಲೀಸ್ನವರು ಎಚ್ಚೆತ್ಕೋಬೇಕಾಗಿತ್ತು. ಅದು ಥರ ಮುನ್ನೆಚ್ಚರಿಕೆ ತೊಗೊಬೇಕು ಅನ್ನೋದಾದರೆ. ಹಂಗಾಗಿ ಯಾರ್ದು ಒಬ್ರದ್ದು ಅಂತ ಹೇಳೋಕ್ಕಾಗಲ್ಲ, ಜವಾಬ್ದಾರಿ ಎಲ್ಲರದ್ದು ಇರುತ್ತೆ, ಅದಷ್ಟು ಹೇಳೋಕ್ಕಾಗಲ್ಲ. ಓಕೆ ಸರ್, ಇವಾಗ ಏನು ಪೊಲೀಸ್ ಕಮಿಷನರ್ 5 ಜನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಅದೇ ಥರ ಸರ್ಕಾರದ ತಪ್ಪಿದೆ ಅಂತ ಹೇಳ್ಬಿಟ್ಟು BJP ಪಾರ್ಟೀಸ್ ಏನಿದೆ ತಲೆದಂಡ ಆಗಬೇಕು, CM ಮತ್ತು ಏನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರನ್ನೆಲ್ಲ ಏನು ತಲೆದಂಡ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಗೇನು ಸರ್, ಒಪ್ತೀರಾ ನೀವು ಇದನ್ನು? ಅದು ನಮ್ಮ ಪ್ರಕಾರ ಒಪ್ಪೋ ಮಾತಲ್ಲ ಅನಿಸುತ್ತೆ. ಯಾಕಂದರೆ ಆಕಸ್ಮಿಕ ಇದು, ಯಾರಿಗೂ ಬೇಕಾಗಿ ಯಾರಿಗೂ ಮಾಡ್ಕೊಂಡಿಲ್ಲಲ್ಲ ಇದು, ಯಾವ್ದು ಪ್ರೀ ಪ್ಲಾನ್ ಮಾಡಿ ಆಗಿರೋದಲ್ಲ ಇದು. ಹಾಗಾಗಿ ಆಕಸ್ಮಿಕ ಆಗಿರೋದ್ರಿಂದ ಯಾವುದು ತಲೆದಂಡ ತೊಡೋಂಥದ್ದು ಏನೂ ಇಲ್ಲ ಅಂತ ಅನಿಸುತ್ತೆ. CM ಯಾರು ರಾಜೀನಾಮೆ ಕೊಡೋದು ಬೇಡ ಅಂತೀರಾ? ಯಾವುದು ರಾಜೀನಾಮೆ ಕೊಡೋಂಥ ವಿಷಯ ಅಲ್ಲ, ಅದು ಆಕಸ್ಮಿಕ ಇದು, ಅಷ್ಟು ಹೇಳೋಕ್ಕಾಗಲ್ಲ. ಪೊಲೀಸವ್ರನ್ನ ಮಾತ್ರ ತಲೆದಂಡ ಮಾಡಿದ್ದು ಸರಿ ಅಂತ ನಿಮಗೆ? ಯಾರ್ದು ಮಾಡಬಾರ್ದಾಯಿತು. ಎಲ್ಲ ಅಷ್ಟೇ ಆಕಸ್ಮಿಕ, ಬೇಕಾಗಿ ಯಾವುದೂ ಆಗಿಲ್ವಲ್ಲ, ಅವ್ನು ಯಾವುದೋ ಪ್ರೀ ಪ್ಲಾನ್ ಮಾಡ್ಕೊಂಬಂದಿದ್ದಲ್ಲ ಇದು. ಎಲ್ಲವೂ ಆಕಸ್ಮಿಕ ಇದರಿಂದ ಇದು ಜನ ಎಚ್ಚೆತ್ಕೋಬೇಕು. ಜನಗಳು ಅಷ್ಟೇ, ಪೊಲೀಸ್ನವರು ಅಷ್ಟೇ, ಸರ್ಕಾರದವರು ಅಷ್ಟೇ. ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಎಚ್ಚೆತ್ಕೋಬೇಕು. ಇದು ಫಸ್ಟ್ ಟೈಮ್ ಆಯಿತು, ನೆಕ್ಸ್ಟ್ ಟೈಮ್ ಇದಕ್ಕೆ ಆಗಬಾರ್ದು ಅದು ಒಂದು ಮುನ್ನೆಚ್ಚರಿಕೆ ತೊಗೊಬೇಕಷ್ಟೇ ಇದು. ಓಕೆ, ಇವಾಗ ವಿರಾಟ್ ಕೊಹ್ಲಿ ಅವ್ರ ಮೇಲೆ FIR ಮಾಡಿದ್ದಾರೆ, ಏನು ಯಾವುದು ಮಾಡುವಂಥದ್ದಲ್ಲ. FIR ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಮೇಲೂ ಏನು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿರೋದೇ ಸರ್ಕಾರ ತಪ್ಪು, ಸೊ ಅವ್ರ ಮೇಲೆ FIR ಆಗಬೇಕು ಅಂತ ಹೇಳ್ತಾರೆ. ಇಲ್ಲ, ಅದು ಯಾರ್ದು FIR ಹೇಳಿಲ್ವಾ, ಇದು ಆಕಸ್ಮಿಕ ಆಗಿರೋದ್ರಿಂದ ಎಲ್ರಿಗೂ ಸ್ವಲ್ಪ ಮುನ್ನೆಚ್ಚರಿಕೆ ತೊಗೊಬೇಕಷ್ಟೇ. ನೆಕ್ಸ್ಟ್ ಸ್ಟೆಪ್ ಹಿಂಗೆ ಆಗಬಾರ್ದು ಅಂತ ತೊಗೊಬೇಕಷ್ಟೇ. ವಿರಾಟ್ ಕೊಹ್ಲಿ ಯಾರ್ದಾಗಲಿ, ಪೊಲೀಸ್ನವ್ರದಾಗಲಿ, ಸರ್ಕಾರದಾಗಲಿ ಯಾರ್ದೋ ಒಂದು ಬ್ಲೇಮ್ ಮಾಡೋಂಥ ಸ್ಥಿತಿ ಅಲ್ಲ ಇದು. ಎಲ್ಲವೂ ಆಕಸ್ಮಿಕ ಆಗಿದ್ದರಿಂದ ಮುನ್ನಿಗೆ ಏನು ಕೊಡಬೇಕು ಅದನ್ನ ಪರಿಹಾರ ಅಂತ ಏನಿದೆ ಅದಕ್ಕೆ ಅವ್ರು ಕೊಟ್ಬಿಟ್ಟು ಪರಿಹಾರ ಸ್ವಲ್ಪ 10 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಸಾಕು. ಅದನ್ನು ಬೇಕಾದ್ರೆ ಎಕ್ಸ್ಟ್ರಾ ಮಾಡಿಕೊಡ್ಲಿ, ಎಲ್ಲರೂ ಸೇರಿಕೊಡ್ಲಿ. ವಿರಾಟ್ ಕೊಹ್ಲಿ ಅವರ ಟೀಮ್ ಅವ್ರು ಕೊಡಲಿ, ಸರ್ಕಾರದವ್ರು ಕೊಡಲಿ, ವಿರೋಧ ಪಕ್ಷದವರು ಸೇರಿಸ್ಕೊಡ್ಲಿ ಬಿಡಿ, ಅವರು ಕೊಡಲಿ ಬಿಡಿ. ಎಲ್ಲರೂ ಸೇರಿ ಸರ್ಕಾರ ನಡೆಸಬೇಕು, ಜನಗಳ ಮೇಲೆ ಸರ್ಕಾರ. ಇವಾಗೆಲ್ಲ ನೆಕ್ಸ್ಟ್ ಟೈಮ್ ಅವರು ಬರ್ಬೋದಲ್ವಾ, ಹಂಗಾಗಿ ಅವ್ರಿಗೊಂದು ಸೇಫ್ಟಿ ಇರುತ್ತೆ. ಎಲ್ಲರೂ ಸೇರಿಕೊಡ್ಲಿ, ಸಮಾಧಾನಕರವಾಗಿ ಹೋಗಲಿ ಅಂತ ಅಷ್ಟೇ ನಾವು ಹೇಳೋದು. ಏನು ಹೇಳ್ತೀರಾ ಫ್ಯಾನ್ಸಿಗೆ? ಫ್ಯಾನ್ಸಿ ಯಾವುದು ಯಾವತ್ತಿದ್ರು ಫ್ಯಾನ್ಸಿ ಅವರು, ಅವ್ರದ್ದೆಲ್ಲ ಕರೆಕ್ಟಾಗಿರುತ್ತೆ. ಈ ಥರ ಉಚ್ಚಾಟ ಮಾಡೋರಿಗೆ, ಈ ಥರ ಆಗಿರೋದಕ್ಕೆ ಮುಂದಿನ ಜನರೇಷನ್ ಎಲ್ಲರೂ ಅಷ್ಟೇ ಮುನ್ನೆಚ್ಚರಿಕೆ. ಇನ್ನು ಮುಂದೆ ಹಿಂಗೆ ಮಾಡ್ಕೊಬಾರ್ದು. ತಂದೆ ತಾಯಿಗಳು ಸ್ವಲ್ಪ ನೋಡ್ಕೊಬೇಕು. ಆ ಥರ ಏನೋ ಇದ್ದರೆ ಅದನ್ನು ಮನೇಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ರೋಡಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಎಲ್ಲ ಪಟಾಕಿ ಹೊಡೆದೆಲ್ಲ ಮಾಡ್ಕೊಂಡ್ರು, ಹಂಗೆ ಮಾಡ್ಕೊಳ್ಳಿ. ಎಲ್ಲ ಗ್ರೂಪಲ್ಲಿ ಹೊರಗಡೆ ಎಲ್ಲ ಮಾಡ್ಕೊಳ್ಳಿ, ಮನೆ ಮುಂದೆ ಪರ್ಸ್ನಲ್ ಆಗಿರಲಿ. ಹೊರಗಡೆ ಹೋಗಿ ಅದನ್ನು ಉಚ್ಚಾಟ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕೆಲವು ಸರಿ ಅವ್ರದ್ದು ಅಷ್ಟೇ ಈ ಉಚ್ಚಾಟನೆ. ಫ್ಯಾನ್ಸ್ಗಳು ಸ್ವಲ್ಪ ಅತಿರೇಕವಾಗಿ ಉಚ್ಚಾಟ ಇರ್ತದಲ್ಲ, ಡೆಡ್ಲಿ ಫ್ಯಾನ್ಸ್ ಅಂತ ಇರ್ತಾರಲ್ಲ, ಅವ್ರಿಗೆ ಮಾಡ್ಕೊಂಡಿದ್ದಾರೆ ಪಾಪ. ಆ ಮುಂದಕ್ಕೆ ಹಂಗೆ ಮಾಡ್ಕೊಬಾರ್ದು ಅಷ್ಟೇ, ಇನ್ನೇನಿಲ್ಲ. ಎಲ್ರಿಗೂ ಇದೊಂದು ತಿಳುವಳಿಕೆ ಆಗಬೇಕು, ಮುನ್ನೆಚ್ಚರಿಕೆ. ಓವರಾಲ್ ಘಟನೆ ನೋಡಿದ್ರೆ ಅದೇ ಈ ಥರ ಆಗಬಾರ್ದಾಗಿತ್ತು. ಎಲ್ರಿಗೂ ಒಂಥರ ನೋವಿನ ಸಂತತಿ ಇದೆಲ್ಲ ಆಗಬಾರ್ದಾಯಿತು. ಮುಂದಕ್ಕೆ ಜನಗಳು ಎಚ್ಚೆತ್ಕೋಬೇಕು. ಜನ, ಸರ್ಕಾರ, ವಿರೋಧ ಪಕ್ಷದವರಾಗಲಿ, ಯಾರೇ ಆಗಲಿ ಮುಂದಕ್ಕೆ ಈ ಥರ ಯಾರೂ ಮಾಡ್ಕೊಬಾರ್ದು ಅಷ್ಟೇ ಹೇಳೋದು. ಮನೆಯವರಿಗೆ ಇಲ್ಲ, ಅವ್ರಿಗೆ ಸಾಂತ್ವನ ಸಮಾಧಾನ ಎಷ್ಟು ಹೇಳಿದ್ರು ಕಷ್ಟನೇ. ಕಳ್ಕೊಂಡವ್ರಿಗೆ ಗೊತ್ತು ಅವ್ರು ನೋವೇ ಅಂತ, ಅವ್ರಿಗೇನು ಸಮಾಧಾನ ಹೇಳೋಕ್ಕಾಗಲ್ಲ. ಏನೋ ಅವ್ರಿಗೆ ಪರಿಹಾರ ಅಂತ ಏನು ಕೊಡ್ತಾರೋ ಅದು ಸ್ವಲ್ಪ ಹೆಚ್ಚಿಗೆ ಮಟ್ಟಿದ್ದಾರೆ ಏನು ಕೊಟ್ಟರೆ ಅವ್ರು ಸಮಾಧಾನ ಮಾಡ್ಕೊಬೋದು ನಾಳೆ ದಿನ. ಅಷ್ಟು ಬಿಟ್ಟರೆ ಅವ್ರಿಗೆ ಸಮಾಧಾನ ಹೇಳೋ ಮಟ್ಟಿಗೆ ನಾವು ಆಗಲ್ಲ, ಹೇಳೋಕ್ಕಾಗಲ್ಲ ಪಾಪ. ಕಳ್ಕೊಂಡವ್ರು ಅವ್ರಿಗೆ ಗೊತ್ತಿರುತ್ತಲ್ವ, ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಸಂತಾಪ ತೋರ್ಸೋಕ್ಕಾಗಲ್ಲ ನಾವು. ಬೀಟ್ಲೆಸ್ ಕರ್ನಾಟಕ.